ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಅಜ್ಜಿಗೆ ಹುಡುಗನೊಬ್ಬ ತನ್ನ ಜೀವನದಲ್ಲಿ ಸಹಾಯ ಮಾಡಿದ ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಿದ್ರೆ ಕಥೆಗೆ ಬರೋಣ. ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಇದ್ದಳು. ಅವಳಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಹೀಗಾಗಿ ಸರ್ಕಾರದಿಂದ ಬರುವ ಪಿಂಚಣಿ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದಳು. ದಿಕ್ಕಿಲ್ಲದ ಅಜ್ಜಿಗೆ ಹದಿಹರೆಯದ ಹುಡುಗನ ಪರಿಚಯ ಆಗಿತ್ತು. ಅವನು ಅಜ್ಜಿಗೆ ಸಹಾಯ ಮಾಡುತ್ತಿದ್ದ. ಏನಾದರೂ ಅಂಗಡಿಗೆ ಹೋಗಿ ಸಾಮಾನು ತರುವುದು, ಕೊಡುವುದು ಮಾಡುತ್ತಿದ್ದ. ಹೀಗೆ ಒಂದು ದಿನ ಅಜ್ಜಿ ಮನೆಗೆ ಹುಡುಗ ಬಂದಿದ್ದ. ಈ ವೇಳೆ ಅಜ್ಜಿ ತಲೆ ಮೇಲೆ ನೀರು ಹೊಯ್ದುಕೊಳ್ಳುತ್ತಿದ್ದಳು. ಹುಡುಗ ಇದನ್ನು ನೋಡುತ್ತಾ ನಿಂತಿದ್ದ. ಅಜ್ಜಿ ಯಾವುದೇ ಯೋಚನೆ ಇಲ್ಲದೆ ಸಾಮಾನ್ಯವಾಗಿ ತನ್ನ ಕೆಲಸ ಮುಂದುವರೆಸಿದ್ದಳು. ಆದ್ರೆ ಹುಡುಗ ಮಾತ್ರ ಮುಜುಗರ ಪಟ್ಟುಕೊಂಡ. ಆದ್ರೆ ಅವನ ತಮ್ಮ ಮಾತ್ರ ಸಮಸ್ಯೆ ಮಾಡುತ್ತಿದ್ದ. ಆಮೇಲೆ ಅಜ್ಜಿ ದೇವರಿಗೆ ದೀಪ ಹಚ್ಚಿ ಹುಡುಗನ ಬಳಿ ಬಂದ್ಲು. ಏನಪ್ಪ ಹುಡುಗ ಇವತ್ತು ಕೆಲಸಕ್ಕೆ ಹೋಗಿಲ್ವಾ ಅಂದ್ಲು. ಹುಡುಗ ಇಲ್ಲ ಅಂದ. ಅವಳು ಸರಿ ಅಂದ್ಲು. ಆದ್ರೆ ಹುಡುಗನ ತಮ್ಮನ ಸಮಸ್ಯೆ ಮಾತ್ರ ನಿಂತಿರಲಿಲ್ಲ. ಹೀಗಾಗಿ ಆತ ತನ್ನ ತಮ್ಮನನ್ನು ಸಮಾಧಾನ ಮಾಡುತ್ತಿದ್ದ. ಆಮೇಲೆ ಅಲ್ಲಿಂದ ತನ್ನ ಮನೆಗೆ ಹುಡುಗ ಹೋದ. ಮರುದಿನ ಅಜ್ಜಿ ಅಡುಗೆ ಮಾಡುತ್ತಿದ್ದಳು. ಹುಡುಗ ದಿಢೀರ್ ಹೋಗಿ ಕಲ್ಲಂಗಡಿ ಹಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡ. ಅದಕ್ಕೆ ಅಜ್ಜಿ ಏನ ಮಾಡ್ತಾ ಇದೀಯಾ ಅಂತ ಹೇಳಿದ್ಲು. ಹುಡುಗ ಏನಿಲ್ಲ, ನಿನಗೆ ವಯಸ್ಸಾಗಿದೆ. ಯಾವಾಗ ತೀರಿ ಹೋಗತ್ತೀಯಾ ಗೊತ್ತಿಲ್ಲ. ಅದಕ್ಕೆ ನಿನಗೆ ಸಹಾಯ ಮಾಡಬೇಕು ಅಂದನು. ಈ ಮಾತಿಗೆ ಅಜ್ಜಿ ಗಾಬರಿಯಾಗಿ ನಿಂತಳು. ಅಜ್ಜಿ ಸಣ್ಣ ಹುಡುಗ ಇದೊಂದು ಬಾರಿ ಸಹಾಯ ಮಾಡಿದ್ರೆ ಮಾಡಲಿ ಬಿಡು ಅಂತ ಸುಮ್ಮನೆ ಆದ್ಲು. ಹುಡುಗ ಅಜ್ಜಿಗೆ ಕೆಲಸಕ್ಕೆ ಸಹಾಯ ಮಾಡತೊಡಗಿದ. ಅಜ್ಜಿ ಹುಡುಗನ ಕೆಲಸ ನೋಡಿ ಖುಷಿ ಆದ್ಲು. ಪೂರ್ಣವಿರಾಮ. ಇದೇ ವೇಳೆ ಓಣಿಯ ಸರೋಜವ್ವ ಅಜ್ಜಿ ಮನೆಗೆ ಬಂದ್ಲು. ಬಾಗಿಲು ತೆಗೆದು ಅಜ್ಜಿಯನ್ನು ಕರೆದಳು. ಆದ್ರೆ ಹುಡುಗ ಮತ್ತು ಅಜ್ಜಿ ಕೆಲಸಕ್ಕೆ ಬ್ಯುಸಿಯಾಗಿದ್ರು. ಸರೋಜವ್ವನ ಧ್ವನಿ ಕೇಳಿ ಅಜ್ಜಿ ಕೆಲಸ ನಿಲ್ಲಿಸಿ ಹೊರಗಡೆ ಹೋಗಿ ಸರಸವ್ವನನ್ನು ಮಾತನಾಡಿಸಿದಳು. ಆಮೇಲೆ ಸರೋಜವ್ವ ಅಜ್ಜಿ ಮನೆ ಒಳಗಡೆ ಬಂದಳು. ಹುಡುಗ ಪುಸ್ತಕ ಓದುತ್ತಾ ಕುಂತಿದ್ದ. ಆದ್ರೆ ಅವನ ಬಟ್ಟೆ ಮೇಲೆ ಕಲೆ ಇತ್ತು. ಇದನ್ನು ನೋಡಿ ಸರೋಜವ್ವ ಪ್ರಶ್ನೆ ಮಾಡಿದ್ಲು. ಆದ್ರೆ ಹುಡುಗ ಏನಿಲ್ಲ ಅಂದ. ಆಮೇಲೆ ಹುಡುಗ ಬಟ್ಟೆ ಕಲೆ ಸರಿ ಮಾಡಿಕೊಳ್ಳಲು ಎದ್ದು ಹೋದ. ಅಷ್ಟರಲ್ಲಿ ಅಜ್ಜಿ ನಡೆದ ಘಟನೆಯನ್ನು ಸರೋಜವ್ವನ ಮುಂದೆ ಹೇಳಿದ್ದಳು. ಹೀಗಾಗಿ ಹುಡುಗ ಬಂದಾಗ ಸರೋಜವ್ವ ಕೂಡ ತನಗೂ ಸಹಾಯ ಮಾಡು ಅಂತ ಕೇಳಿದ್ಲು. ಆಮೇಲೆ ಹುಡುಗ ಅಜ್ಜಿ ಮತ್ತು ಸರೋಜವ್ವನಿಗೆ ಸಹಾಯ ಮಾಡಿದ. ಆಮೇಲೆ ಕೆಲವು ಸಾರಿ ಅಜ್ಜಿ ಜೊತೆಗೆ ಸರೋಜವ್ವನಿಗೆ ಹುಡುಗ ಸಹಾಯ ಮಾಡಿದ್ದಾನೆ. ಇದೀಗ ಅಜ್ಜಿ ತೀರಿ ಹೋಗಿದ್ದಾಳೆ. ಆದ್ರೆ ಸರೋಜವ್ವ ಮಾತ್ರ ಇಂದಿಗೂ ಹುಡುಗನ ಸಹಾಯ ಪಡೆಯುತ್ತಿದ್ದಾಳೆ.